ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2022ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನ ಕಿರಿಯ ಸಹಾಯಕರ ಹುದ್ದೆಗೆ ನಡೆದ ಎಕ್ಸಾಮ್ಸ್ನಲ್ಲಿ ಭಾರತೀಯ ಸಂವಿಧಾನದ ವಿಷಯದ ಬಗ್ಗೆ ಯಾವ್ಯಾವ ಪ್ರಶ್ನೆ ಬಂದಿತ್ತು, ಅದರ ಆನ್ಸರ್ಸ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೇನೆ ಈ ಪ್ರಶ್ನೆಗಳ ಉತ್ತರಕ್ಕೆ ನಿಮ್ಮ ಅಬ್ಜೆಕ್ಷನ್ ಏನಾದರೂ ಇದ್ರೆ, ಅಕಸ್ಮಾತ್ ಏನಾದರೂ ಆನ್ಸರ್ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದರ ಜೊತೆಗೆ ಈ ಆನ್ಸರ್ಸ್ನ ಒಂದ್ಸಲ ಗೂಗಲ್ನಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ರಾಷ್ಟ್ರಪತಿಯು ತನ್ನ ರಾಜೀನಾಮೆಯನ್ನ ಸಲ್ಲಿಸುವುದು ಯಾರಿಗೆ? ಅವ್ರು ಕೊಟ್ಟಿರುವಂತಹ ಆಪ್ಷನ್ಸ್: ಆಪ್ಷನ್ ಎ ಸಂಸತ್ತಿಗೆ, ಆಪ್ಷನ್ ಬಿ ಉಪರಾಷ್ಟ್ರಪತಿಗೆ, ಆಪ್ಷನ್ ಸಿ ಮುಖ್ಯ ನ್ಯಾಯಾಧೀಶರಿಗೆ, ಆಪ್ಷನ್ ಡಿ ಪ್ರಧಾನ ಮಂತ್ರಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನ ಉಪರಾಷ್ಟ್ರಪತಿಗೆ ಸಲ್ಲಿಸುತ್ತಾರೆ. ಮುಂದಿನ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ರಾಷ್ಟ್ರಪತಿಯವರಿಂದ ನಾಮನಿರ್ದೇಶಿತವಾಗುವ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಎ 18, ಆಪ್ಷನ್ ಬಿ 16, ಆಪ್ಷನ್ ಸಿ 14, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಸಿ 14. ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಬೇಕಾದ ಕನಿಷ್ಠ ವಯಸ್ಸು ಡ್ಯಾಶ್ ವರ್ಷಗಳು? ಆಪ್ಷನ್ ಎ 35, ಆಪ್ಷನ್ ಬಿ 30, ಆಪ್ಷನ್ ಸಿ 25, ಆಪ್ಷನ್ ಡಿ 18. ಸರಿಯಾದ ಉತ್ತರ 35, ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಒಂದು ಅವಧಿಗೆ ರಾಜ್ಯಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದಾದ ಗರಿಷ್ಠ ಅವಧಿಯು ಎಷ್ಟು? ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಬಿ 4 ವರ್ಷಗಳು, ಆಪ್ಷನ್ ಸಿ 2 ವರ್ಷಗಳು, ಆಪ್ಷನ್ ಡಿ 1 ವರ್ಷ. ಸ್ನೇಹಿತರೆ, ಈ ಕ್ವೆಶ್ಚನ್ಗೆ ಅವ್ರು ಕೊಟ್ಟಿರೋ 4 ಆನ್ಸರು ರಾಂಗ್ ಇದೆ. ಯಾಕಂದ್ರೆ ಒಂದು ಅವಧಿಗೆ ರಾಜ್ಯಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದಾದ ಗರಿಷ್ಠ ಅವಧಿ 3 ವರ್ಷ. ಹಾಗಾಗಿ ಇದಕ್ಕೆ ಯಾವುದು ಸರಿ ಉತ್ತರ ಅಲ್ಲ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮನ್ನಣೆ ನೀಡುವ ಆಯೋಗವು ಯಾವುದು? ಆಪ್ಷನ್ ಎ ಕಾನೂನು ಆಯೋಗ, ಆಪ್ಷನ್ ಬಿ ಚುನಾವಣಾ ಆಯೋಗ, ಆಪ್ಷನ್ ಸಿ ಅಂತರರಾಜ್ಯ ಆಯೋಗ, ಆಪ್ಷನ್ ಡಿ ಸ್ಪರ್ಧಾ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಚುನಾವಣಾ ಆಯೋಗ. ನೆಕ್ಸ್ಟ್ ಕ್ವಶನ್, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಪ್ರಮಾಣ ಎಷ್ಟು? ಆಪ್ಷನ್ ಎ 25, ಆಪ್ಷನ್ ಬಿ 33, ಆಪ್ಷನ್ ಸಿ 35, ಆಪ್ಷನ್ ಡಿ 0. ಸ್ನೇಹಿತರೆ, ಈ ಹಿಂದೆ ಅಂದ್ರೆ ಎಕ್ಸಾಮ್ ನಡೆದಾಗ ಮೀಸಲಾತಿ ಪ್ರಮಾಣ ಮಹಿಳೆಯರಿಗೆ 0 ಇತ್ತು, ಅಂದ್ರೆ 0% ಇತ್ತು. ಈಗ 2023ರಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡುವಂತ ಕಾಯ್ದೆಯನ್ನ ಅಂಗೀಕರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಮೂಲಭೂತ ಹಕ್ಕು ಅಲ್ಲ? ಎ ಸಮಾನತೆಯ ಹಕ್ಕು, ಬಿ ಕೆಲಸದ ಹಕ್ಕು, ಸಿ ಶಿಕ್ಷಣದ ಹಕ್ಕು, ಡಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಲಸದ ಹಕ್ಕು. ನೆಕ್ಸ್ಟ್ ಕ್ವಶನ್, ಸಂವಿಧಾನ ದಿನಾಚರಣೆಯನ್ನು ಆಚರಿಸುವ ದಿನ? ಆಪ್ಷನ್ ಎ ನವೆಂಬರ್ 26, ಆಪ್ಷನ್ ಬಿ ಅಕ್ಟೋಬರ್ 26, ಆಪ್ಷನ್ ಸಿ ಏಪ್ರಿಲ್ 26, ಆಪ್ಷನ್ ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ 26. ಮುಂದಿನ ಪ್ರಶ್ನೆ, ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಆಪ್ಷನ್ ಎ ರಾಷ್ಟ್ರಪತಿ ನೇಮಿಸುತ್ತಾರೆ, ಆಪ್ಷನ್ ಬಿ ರಾಜ್ಯದ ಶಾಸಕಾಂಗ ಚುನಾಯಿಸುತ್ತದೆ, ಆಪ್ಷನ್ ಸಿ ರಾಜ್ಯಪಾಲರು ನೇಮಿಸುತ್ತಾರೆ, ಆಪ್ಷನ್ ಡಿ ರಾಜ್ಯಪಾಲರ ಶಿಫಾರಸಿಗೆ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಪಾಲರು ನೇಮಿಸುತ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯಪಾಲರ ನೇಮಕಕ್ಕೆ ಅವಕಾಶ ಒದಗಿಸುತ್ತದೆ? ಆಪ್ಷನ್ ಎ 356, ಆಪ್ಷನ್ ಬಿ 239, ಆಪ್ಷನ್ ಸಿ 176, ಆಪ್ಷನ್ ಡಿ 153.
ಸರಿಯಾದ ಉತ್ತರ ಆಪ್ಷನ್ ಡಿ 153. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯು ಡ್ಯಾಶ್ನ ಮುಖ್ಯಸ್ಥರು. ಆಪ್ಷನ್ ಎ ದೇಶ, ಆಪ್ಷನ್ ಬಿ ಸರ್ಕಾರ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಎ ಅಥವಾ ಬಿ ಎರಡೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ದೇಶ. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ಪರಿಚಯಿತವಾದ ವರ್ಷ ಯಾವುದು? ಆಪ್ಷನ್ ಎ 1961, ಆಪ್ಷನ್ ಬಿ 1959, ಆಪ್ಷನ್ ಸಿ 1957, ಆಪ್ಷನ್ ಡಿ 1952. ಸರಿಯಾದ ಉತ್ತರ ಆಪ್ಷನ್ ಬಿ 1959. ನೆಕ್ಸ್ಟ್ ಕ್ವಶನ್, ಪಂಚಾಯಿತಿಗಳಿಗೆ ಡ್ಯಾಶ್ ತಿದ್ದುಪಡಿಯ ಮೂಲಕ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಯಿತು. ಆಪ್ಷನ್ ಎ 75ನೇಯ, ಆಪ್ಷನ್ ಬಿ 74ನೇಯ, ಆಪ್ಷನ್ ಸಿ 73ನೇಯ, ಆಪ್ಷನ್ ಡಿ 72ನೇಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 73ನೇಯ ತಿದ್ದುಪಡಿ. ಇನ್ನು ಮುಂದಿನ ಪ್ರಶ್ನೆ, ಪದವೀಧರ ಕ್ಷೇತ್ರವನ್ನು ಯಾವ ಚುನಾವಣಾ ಉದ್ದೇಶದಿಂದ ಗುರುತಿಸಲಾಗಿದೆ? ಆಪ್ಷನ್ ಎ ವಿಧಾನಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ರಾಜ್ಯಸಭೆ, ಆಪ್ಷನ್ ಡಿ ವಿಧಾನ ಪರಿಷತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಾನ ಪರಿಷತ್ತು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾರನ್ನು ಸಮಾಲೋಚಿಸಿ ಕೇಂದ್ರ ಸರ್ಕಾರವು ಯಾವುದೇ ಕಾರ್ಯವನ್ನು ರಾಜ್ಯಗಳಿಗೆ ವಹಿಸಬಹುದು? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ರಾಜ್ಯಪಾಲ, ಆಪ್ಷನ್ ಸಿ ರಾಜ್ಯ ಸರ್ಕಾರ, ಆಪ್ಷನ್ ಡಿ ಸಂಸತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ಸರ್ಕಾರ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದಲ್ಲಿ ಡ್ಯಾಶ್ ವಿಭಾಗಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಬಿ 13. ಸರಿಯಾದ ಉತ್ತರ ಆಪ್ಷನ್ ಸಿ 12. ನೆಕ್ಸ್ಟ್ ಕ್ವಶನ್, ಭಾರತದ ರಾಜಕೀಯ ಶಕ್ತಿಯ ಪ್ರಮುಖ ಮೂಲವು? ಆಪ್ಷನ್ ಎ ಜನತೆ, ಆಪ್ಷನ್ ಬಿ ಸಂವಿಧಾನ, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ಚುನಾಯಿತ ಪ್ರತಿನಿಧಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ಜನತೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಡ್ಯಾಶ್ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 7. ಸರಿಯಾದ ಉತ್ತರ ಆಪ್ಷನ್ ಎ 3. ನೆಕ್ಸ್ಟ್ ಕ್ವಶನ್, ಉಪರಾಷ್ಟ್ರಪತಿಗಳು ಡ್ಯಾಶ್ನ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ನೀತಿ ಆಯೋಗ, ಆಪ್ಷನ್ ಸಿ ರಾಜ್ಯಸಭೆ, ಆಪ್ಷನ್ ಡಿ ಹಣಕಾಸು ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಸಭೆ. ನೆಕ್ಸ್ಟ್ ಕ್ವಶನ್, ಲೋಕಸಭೆಯ ಪ್ರಥಮ ಸ್ಪೀಕರ್ ಆಗಿದ್ದವರು? ಆಪ್ಷನ್ ಎ ಹುಕುಂ ಸಿಂಗ್, ಆಪ್ಷನ್ ಬಿ GS ಧಿಲ್ಲಾನ್, ಆಪ್ಷನ್ ಸಿ TT ಕೃಷ್ಣಮಾಚಾರಿ, ಆಪ್ಷನ್ ಡಿ GV ಮಾವಲಂಕರ್. ಸರಿಯಾದ ಉತ್ತರ ಆಪ್ಷನ್ ಡಿ GV ಮಾವಲಂಕರ್. ನೆಕ್ಸ್ಟ್ ಕ್ವಶನ್, 1980ರ ತನಕ ಈ ಕೆಳಗಿನ ಯಾವ ರಾಜ್ಯವು ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಿಲ್ಲ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಪಂಜಾಬ್. ಸ್ನೇಹಿತರೆ, ಅವ್ರು ಕೊಟ್ಟಿರುವಂತ 4 ಆಪ್ಷನ್ಸ್ ಕರೆಕ್ಟ್ ಇಲ್ಲ, ಹಾಗಾಗಿ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 2019ರಲ್ಲಿ ಪ್ರಸ್ತಾಪಿಸಿದ ಕರಡು ವಲಸೆ ಮಸೂದೆಯು ಈ ಕೆಳಗಿನ ಯಾವ ವಲಸೆ ಕಾನೂನನ್ನ ಬದಲಿಸುತ್ತದೆ? ಆಪ್ಷನ್ ಎ 1963, ಆಪ್ಷನ್ ಬಿ 1973, ಆಪ್ಷನ್ ಸಿ 1981, ಆಪ್ಷನ್ ಡಿ 1983. ಸರಿಯಾದ ಉತ್ತರ ಆಪ್ಷನ್ ಡಿ 1983. ಇನ್ನು ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ವ್ಯವಸ್ಥೆಯು ಒಂದು ಡ್ಯಾಶ್ ರಚನೆಯಾಗಿದೆ? ಆಪ್ಷನ್ ಎ ಆರ್ಥಿಕ, ಆಪ್ಷನ್ ಬಿ ಆಡಳಿತಾತ್ಮಕ, ಆಪ್ಷನ್ ಸಿ ಸಾಮಾಜಿಕ, ಆಪ್ಷನ್ ಡಿ ಹಣಕಾಸು. ಸರಿಯಾದ ಉತ್ತರ ಆಪ್ಷನ್ ಬಿ ಆಡಳಿತಾತ್ಮಕ. ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಪ್ರಧಾನಮಂತ್ರಿಯನ್ನ ಯಾರು ನೇಮಿಸುವರು? ಆಪ್ಷನ್ ಎ ರಾಷ್ಟ್ರಪತಿ,
ಆಪ್ಷನ್ ಬಿ ಲೋಕಸಭೆಯಲ್ಲಿ ಬಹುಮತವಿರುವ ಪಕ್ಷ, ಆಪ್ಷನ್ ಸಿ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಡಿ ಸ್ಪೀಕರ್. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ. ಇನ್ನು ಮುಂದಿನ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾವ ಅನುಚ್ಛೇದದಡಿ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿತ್ತು? ಆಪ್ಷನ್ ಎ 395, ಆಪ್ಷನ್ ಬಿ 390, ಆಪ್ಷನ್ ಸಿ 370, ಆಪ್ಷನ್ ಡಿ 356. ಸರಿಯಾದ ಉತ್ತರ ಆಪ್ಷನ್ ಸಿ 370. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 2022ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ಜೂನಿಯರ್ ಸಹಾಯಕ ಹುದ್ದೆಗೆ ನಡೆದ ಎಕ್ಸಾಮ್ಸ್ ಅಲ್ಲಿ ಭಾರತೀಯ ಸಂವಿಧಾನದ ವಿಷಯದ ಬಗ್ಗೆ ಯಾವ್ಯಾವ ಕ್ವಶನ್ಸ್ ಬಂದಿತ್ತು, ಅದರ ಆನ್ಸರ್ಸ್ ಏನು ಅಂತ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕ್ವಶನ್ ಮತ್ತೆ ಆನ್ಸರ್ಸ್ಗೆ ನಿಮ್ದೇನಾದ್ರೂ ಅಬ್ಜೆಕ್ಷನ್ ಇದ್ರೆ ಅಥವಾ ಯಾವ್ದಾದ್ರು ಆನ್ಸರ್ಸ್ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕೊನೆಯದಾಗಿ ಈ ಆನ್ಸರ್ಸ್ನ ಗೂಗಲ್ ಅಲ್ಲಿ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.